ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೊತೆಗೆ ಅವರ ತಂದೆ ರೇವಣ್ಣ ಇವರ ವಿಚಾರದಲ್ಲಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 150ಕ್ಕೂ ಅಧಿಕ ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿದ್ದಾರೆ. ಸಂತ್ರಸ್ತೆಯರು ಪ್ರಮುಖ ಸಾಕ್ಷಿಗಳ 164ನ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲನ್ನು ಮಾಡಿಕೊಂಡಿದ್ದಾರೆ. ಸಮಗ್ರ ತನಿಖೆಯನ್ನು ನಡೆಸಿ 2144 ಪುಟಗಳ ಚಾರ್ಜ್ ಶೀಟನ್ನು ಈಗಾಗಲೇ ಸಲ್ಲಿಕೆಯನ್ನು ಮಾಡಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣದಲ್ಲಿ ಎಸ್ಐಟಿಯಿಂದ ಈಗ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದಾಗ ಅತ್ಯಾಚಾರ ಆಗಿದೆ. ಚಾರ್ಜ್ ಶೀಟ್ನಲ್ಲಿ ಏನಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ವಿ. ಬಸವನಗುಡಿಯ ಮನೆಯಲ್ಲೂ ಕೂಡ ಅತ್ಯಾಚಾರ ಆಗಿದೆ. ಅತ್ಯಾಚಾರ ಬಳಿಕ ಸಂತ್ರಸ್ತೆಗೆ ಬೆದರಿಕೆಯನ್ನು ಹಾಕಿರೋದು. ಯಾರಿಗಾದರೂ ಹೇಳಿದರೆ ಜೈಲಿಗೆ ಕಳುಹಿಸ್ತೀನಿ ಅಂತ ಬೆದರಿಕೆಯನ್ನು ಹಾಕಿರೋದು. ಸಂತ್ರಸ್ತೆಯ ಮಗಳಿಗೂ ಕೂಡ ಲೈಂಗಿಕ ದೌರ್ಜನ್ಯವನ್ನು ಎಸಗಿರೋದು. ವಿಡಿಯೋ ರೆಕಾರ್ಡಿಂಗ್ ಮಾಡಿದಂಥ ಮೊಬೈಲನ್ನು ನಾಶ ಮಾಡಿದ್ದಾರೆ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಇದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾಗ ಮೊಬೈಲ್ ನಾಶವಾಗಿದೆ ಅಂತ ಹೇಳಿ ಸಂತ್ರಸ್ತೆಯರ ವಿಡಿಯೋ ರೆಕಾರ್ಡ್ ಮಾಡಿದ್ದ ಮೂಲ ಮೊಬೈಲ್ ನಾಪತ್ತೆಯಾಗಿ ಹೋಗಿದೆ. ಆ ಮೊಬೈಲೇ ಇಲ್ಲ. ಅದನ್ನು ವಿದೇಶದಲ್ಲಿ ತಲೆಮರೆಸಿಕೊಂಡಂಥ ಸಂದರ್ಭದಲ್ಲಿ ಅದನ್ನು ನಾಶ ಮಾಡಿಬಿಟ್ಟಿದ್ದಾರೆ ಅನ್ನುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರೋದು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ಚಾರ್ಜ್ ಶೀಟ್ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಒಂದು ತನಿಖೆಯ ವಿಚಾರದಲ್ಲಿ. ಬಟ್ ಇದನ್ನು ಪ್ರೂವ್ ಕೂಡ ಮಾಡಬೇಕಾಗತ್ತೆ. ಪೊಲೀಸರು ಸಾಕ್ಷ್ಯಗಳನ್ನು ಕೋರ್ಟ್ನಲ್ಲೂ ಕೂಡ ಸಾಬೀತುಪಡಿಸಬೇಕಾಗತ್ತೆ. ಈಗ ಯಾವ ಹಂತದಲ್ಲಿ ಬಂದು ತಲುಪಿದೆ ಮತ್ತು ಇದು ಯಾವ ಮಟ್ಟದಲ್ಲಿ ಮಾಜಿ ಸಂಸದರಿಗೆ ಕಂಟಕವಾಗಿ ಪರಿಣಮಿಸುತ್ತೆ, ಅವರ ತಂದೆಗೂ ಕೂಡ ಕಂಟಕವಾಗಿ ಪರಿಣಮಿಸುತ್ತೆ? ಖಂಡಿತವಾಗಿಯೂ ಅರುಣ, ಯಾಕಂದ್ರೆ ಪ್ರಮುಖವಾಗಿ ಮೊದಲನೇ ಪ್ರಕರಣ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ವಿರುದ್ಧ ಕೇಳ್ಕೊಂಡು ಬಂದಂತ ಪ್ರಕರಣ ಇದು. ಅದು SIT ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ದಾರೆ. ತನಿಖೆಯನ್ನು ನಡೆಸಿ ಸರಿಸುಮಾರು 2144 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಆ ಚಾರ್ಜ್ ಶೀಟ್ ನಲ್ಲಿ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಅಪ್ಪ ಲೈಂಗಿಕ ದೌರ್ಜನ್ಯ ಮಾಡಿರುವಂಥದ್ದು, ಮಗ ಅತ್ಯಾಚಾರ ಮಾಡಿರುವಂಥದ್ದು ಎರಡೂ ಕೂಡ ದೃಢವಾಗಿದೆ. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳೇನಿತ್ತು ಆ ಸಾಕ್ಷ್ಯಗಳನ್ನೆಲ್ಲ ಕೂಡ ನಾವು ಸಂಗ್ರಹವನ್ನ ಮಾಡಿದ್ದೀವಿ. ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಜೊತೆಗೆ ಬೇರೆ ಬೇರೆ ಎವಿಡೆನ್ಸ್ಗಳಿರ್ಬೋದು, ಅದನ್ನೆಲ್ಲ ಕೂಡ ಸಂಗ್ರಹ ಮಾಡಿ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿದ್ದೀವಿ ಅಂತೇಳಿ SIT ಅಧಿಕಾರಿಗಳು ಈಗಾಗಲೇ ಕ್ಲೈಮ್ ಮಾಡ್ತಿರೋಂಥದ್ದು. ಯಾಕೆಂದ್ರೆ ಹೇಳ್ತಾ ಇರೋಂಥದ್ದು, ರೇವಣ್ಣ ಅವರು ಅವರ ಹೊಳೆನರಸೀಪುರದ ಮನೆಯಲ್ಲಿ ಸಂತ್ರಸ್ತ ಮಹಿಳೆಗೆ ಒಂದು ರೀತಿಯಲ್ಲಿ ಕಿರುಕುಳವನ್ನ ಕೊಡ್ತಾ ಇದ್ರು. ಹಣ್ಣು ಕೊಡ್ತೀನಿ, ಜೊತೆಗೆ ಆಕೆಯ ಮೈಕೈ ಮುಟ್ಟಿ ಆಕೆಯನ್ನ ಕಿರುಕುಳವನ್ನ ಮಾಡುವಂಥದ್ದು. ಅದಾದ ನಂತರ ಬಸವನಗುಡಿಯ ಮನೆಯಲ್ಲಿ, ಅಂದ್ರೆ ಪ್ರಜ್ವಲ್ ರೇವಣ್ಣ ಬಸವನಗುಡಿಯ ಮನೆಯಲ್ಲಿ ಕರ್ಕೊಂಡು ಬಂದು ಮನೆಯನ್ನ ಕ್ಲೀನ್ ಮಾಡಕ್ಕೆ ಹೊಳೆನರಸೀಪುರದಿಂದ ಬಸವನಗುಡಿ ಮನೆಗೆ ಕರ್ಕೊಂಡು ಬಂದಿರ್ತಾರೆ. ಕರ್ಕೊಂಡು ಬಂದ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರು ಮನೆಯಲ್ಲಿ ಇಲ್ದಿದ್ದ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ. ನಿರಂತರವಾಗಿ ಈ ರೀತಿಯ ಅತ್ಯಾಚಾರಗಳನ್ನ ಮಾಡಿರುವಂಥದ್ದು ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗುವಂಥದ್ದು. ಅಂದ್ರೆ ಅತ್ಯಾಚಾರ ಮಾಡಿ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋ ರೆಕಾರ್ಡ್ ಅನ್ನ ಮಾಡಿದಂತ ಮೊಬೈಲ್ ಅನ್ನ ವಿದೇಶದಲ್ಲಿ ಬಿಸಾಡಿದ್ದಾರೆ. ಯಾಕಂದ್ರೆ ಈ ಪ್ರಕರಣ ಯಾವಾಗ ಬೆಳಕಿಗೆ ಬರ್ತದೆ, ಬೆಳಕಿಗೆ ಬಂದ ಬಳಿಕ ಅವರು ತಲೆಮರೆಸಿಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡಿದ್ರು. ವಿದೇಶದಲ್ಲಿ ಸರಿಸುಮಾರು 60 ದಿನಗಳಿಗೂ ಕಾಲ, ಹೆಚ್ಚು ದಿನಗಳ ಕಾಲ ಅಲ್ಲಿದ್ರು. ಆ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದಂತ ಮದರ್ ಡಿವೈಸ್ ಏನಿತ್ತು ಅದನ್ನ ಡಿಲೀಟ್ ಅನ್ನ ಮಾಡಿ, ಅಂದ್ರೆ ಆ ಮೊಬೈಲ್ ಅನ್ನ ಬಿಸಾಡಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಸಿಕ್ಬಾರ್ದು SIT ಅಧಿಕಾರಿಗಳಿಗೆ ಅನ್ನೋದ್ರ ಬಗ್ಗೆ ಅವರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಆದ್ರೆ ಅದೊಂದು ಹೊರತುಪಡಿಸಿ ಬೇರೆ ಬೇರೆಯ ಎವಿಡೆನ್ಸ್ಗಳೇನಿತ್ತು ಆ ಎವಿಡೆನ್ಸ್ಗಳನ್ನ ಆಧರಿಸಿ ನಾವು ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡ್ತಾ ಇದೀವಿ ಅಂತೇಳಿ ಈಗ ಉಲ್ಲೇಖವನ್ನ ಮಾಡಿರುವಂಥದ್ದು. ಅರುಣ್, ಓಕೆ ಮುರಳಿ, ಬಟ್ ಈಗ ಈ ಪ್ರಕರಣ ಇನ್ನೂ ಒಂದು ಹಂತಕ್ಕೆ ಹೋಗಬೇಕು. ಕಾರಣ ಎರಡನೆಯ ಪ್ರಕರಣ ಕೂಡ ಇದೆ. ಬಟ್ ಇದೇ ಸಪರೇಟ್ ಆಗಿ ಈಗ ವಿಚಾರಣೆ ಆರಂಭವಾಗುತ್ತೆ, ಅದೇ ಸಪರೇಟ್ ಆಗಿ ವಿಚಾರಣೆ ಆಗುತ್ತಾ ಅಥವಾ ಎರಡು ಮರ್ಜ್ ಆಗುತ್ತಾ, ಹೇಗೆ ಮುರಳಿ? ಅರುಣ್, ಏನಂದ್ರೆ ಪ್ರತಿಯೊಂದು ಪ್ರಕರಣಗಳು ಕೂಡ ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡುವಂಥದ್ದು. ಯಾಕಂದ್ರೆ ಪ್ರತಿಯೊಂದು ಪ್ರಕರಣಕ್ಕೂ ಕೂಡ ಪ್ರತ್ಯೇಕವಾಗಿ ತನಿಖಾಧಿಕಾರಿಗಳಿರ್ತಾರೆ. ಪ್ರತ್ಯೇಕವಾಗಿ ದೋಷಾರೋಪ ಪಟ್ಟಿಗಳನ್ನ ಸಲ್ಲಿಕೆ ಮಾಡಲಾಗ್ತದೆ. ಯಾಕಂದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಬೇರೆ ಬೇರೆ ಸಂತ್ರಸ್ತೆಯರಿರುವಂಥದ್ದು, ಬೇರೆ ಬೇರೆ ಆರೋಪಗಳು ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ಈ ರೀತಿಯ ಅತ್ಯಾಚಾರ ನಡೆದಿದೆ ಮತ್ತು ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತೇಳಿ ಆರೋಪವನ್ನ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಇದು ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಪ್ರಕರಣ. ಅದರಲ್ಲಿ ತಂದೆ ಮತ್ತು ಮಗ ಇಬ್ಬರು ಕೂಡ ಇರುವಂಥದ್ದು. ತಂದೆ ವಿರುದ್ಧ ಏನು ಲೈಂಗಿಕ ದೌರ್ಜನ್ಯ, ಮಗನ ವಿರುದ್ಧ ಅತ್ಯಾಚಾರದ ಆರೋಪ ಇರುವಂಥದ್ದು. ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಇಟ್ಕೊಂಡು ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇನ್ನುಳಿದ 2 ಪ್ರಕರಣಗಳಿದೆ. 2 ಪ್ರಕರಣದಲ್ಲೂ ಕೂಡ ಅದರಲ್ಲಿ ಒಬ್ರು ಮನೆ ಕೆಲಸದವರು, ಮತ್ತೊಂದು ಚುನಾಯಿತ ಸದಸ್ಯೆ, ಇವರಿಬ್ರು ಕೂಡ ಬೇರೆ ಬೇರೆ ಏನು ದೂರನ್ನ ಕೊಟ್ಟಿದ್ರು. ಅದರಲ್ಲಿ ಪ್ರಜ್ವಲ್ ರೇವಣ್ಣ ಮಾತ್ರ ಅತ್ಯಾಚಾರದ ಆರೋಪಿಯಾಗಿರುವಂಥದ್ದು. ಅವರ ವಿರುದ್ಧ ಈಗ ದೋಷಾರೋಪ ಪಟ್ಟಿಯು ಕೂಡ ಮುಂದಿನ ವಾರ ಸಲ್ಲಿಕೆ ಆಗುವಂತ ಸಾಧ್ಯತೆಗಳಿದೆ. ಆ ಸಲ್ಲಿಕೆ ಆದ ಬಳಿಕ ಅದಕ್ಕೂ ಪ್ರತ್ಯೇಕವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ದೋಷಾರೋಪ ಪಟ್ಟಿ ಆದ ಬಳಿಕ ಪ್ರತ್ಯೇಕವಾಗಿ ಟ್ರಯಲ್ ಕೂಡ ನಡೆಯುವಂಥದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.